ನಿಕೇಶ್ ಮಾಹಿತಿಗಾಗಿ ಇದರ ಜೊತೆಗೆ ಈ ವಿಡಿಯೋ ಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರೌಡಿ ಶೀಟರ್ ಸತ್ಯಗೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಜೈಲು ಒಳಗಿಂದ ಆಚೆ ಇದ್ದ ಸತ್ಯನಿಗೆ ಕಾಲ್ ಹೋಗಿತ್ತು. ಆತ ಕೂಡ ನಿನ್ನೆ ಸರೆಂಡರ್ ಆದ. ಆತನನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇದೀಗ ವಿಚಾರಣೆ ಸಿಪಿಐ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗ್ತದೆ. ವಿಡಿಯೋ ಕಾಲ್ ಯಾವಾಗ ಮಾಡಿದ್ದೆ, ಎಷ್ಟು ದಿನದಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀಯಾ, ವಿಡಿಯೋ ಕಾಲ್ ಮಾಡಿದ್ರ ಉದ್ದೇಶ ಏನು, ದರ್ಶನ್ ಜೊತೆ ಎಷ್ಟು ಬಾರಿ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದೆ, ಹೀಗೆ ಇಂಚಿಂಚು ಮಾಹಿತಿಯನ್ನ ಆ ಸತ್ಯ ಅನ್ನೋ ರೌಡಿ ಶೀಟರ್ನಿಂದ ಕಲೆ ಹಾಕೋ ಪ್ರಯತ್ನ ಮಾಡಲಾಗ್ತಾ ಇದೆ. ರೌಡಿ ಶೀಟರ್ ಸತ್ಯ ಫೋಟೋದಲ್ಲಿ ಗಮನಿಸ್ತಿದ್ದೀರಿ. ಮೊನ್ನೆ ವಿಡಿಯೋ ಕಾಲ್ನಲ್ಲಿ ಸ್ಮೈಲ್ ಮಾಡಿಕೊಂಡು ದರ್ಶನ್ ಜೊತೆಯಲ್ಲಿ ಖುಷಿಯಾಗಿ ಚಿನ್ನ ರನ್ನ ಅಂತ ಕರೆಸ್ಕೊಂಡು ಮಾತನಾಡ್ತಿದ್ದ ವ್ಯಕ್ತಿಯೇ ಈ ಸತ್ಯ. ನಿನ್ನೆ ಈತನನ್ನು ವಶಕ್ಕೆ ಪಡೆದಿದ್ದಾರೆ. ಇವತ್ತು ವಿಚಾರಣೆ ಸೆಂಟ್ರಲ್ ಜೈಲಿನಲ್ಲಿಯೂ ತನಿಖೆ ಆರಂಭ ಆಗಿದೆ. ಇದೀಗ ತನಿಖೆ ಪ್ರಾರಂಭಿಸಿದ್ದಾರೆ ಸಿಪಿಐ ಮಂಜುನಾಥ್. ದರ್ಶನ್ ಹಾಗೂ ನಾಗನ ಬ್ಯಾರಾಕ್ ಸಿಬ್ಬಂದಿ ಹಾಗೆ ಈ ಘಟನೆ ಸಂದರ್ಭದಲ್ಲಿ ಇದ್ದ ಸಿಬ್ಬಂದಿಯ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಹೆಂಗ್ ಬಿಟ್ರಿ, ವಿಡಿಯೋ ಕಾಲ್ ಮಾಡ್ಲಿಕ್ಕೆ ಹೆಂಗ್ ಬಿಟ್ರಿ, ಕುತ್ಕೊಂಡು ಟೇಬಲ್ ಚೇರ್ ಹಾಕೊಂಡು ಟೀ ಕುಡಿತಾ ಸಿಗರೇಟ್ ಸೇದ್ಕೊಂಡು ಆರಾಮಾಗಿ ಮೀಟಿಂಗ್ ಮಾಡಕ್ ಹೆಂಗ್ ಬಿಟ್ರಿ ಇತ್ಯಾದಿ ಪ್ರಶ್ನೆಗಳನ್ನ ಇದೀಗ ಕೇಳುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನವೀನ್. ಒಂದ್ ಕಡೆ ಕಮಿಷನರ್ ಬರ್ತಿದ್ದಾರೆ, ಒಂದ್ ಕಡೆ ಸತ್ಯನ ಎನ್ಕ್ವೈರಿ, ಮತ್ತೊಂದ್ ಕಡೆ ಓವರ್ ಆಲ್ ಈ ರೂಲ್ಸ್ಗಳ ವೈಲೇಷನ್ ಹೇಗಾಯ್ತು ಅನ್ನೋದರ ತನಿಖೆ ಕೂಡ ಪ್ರಾರಂಭ ಆಗಿದೆ. ಎಲ್ಲದರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಪರಪ್ಪನಗ್ರಹಾರದಲ್ಲಿ ಇವತ್ತು ಏನು ನಿನ್ನೆ ಹಿರಿಯ ಅಧಿಕಾರಿಗಳ ಒಂದು ಹಂತದ ತನಿಖೆ ಏನಿತ್ತು ಅದು ಮುಗಿದ ನಂತರ ಇವತ್ತು ಅಸಲಿ ತನಿಖೆ ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಏನಂತ ಹೇಳಿದ್ರೆ ನಿನ್ನೆ ಜೈಲಿಗೆ ಬಂದವರು ಈ ಚೇರ್ಗಳನ್ನು ಯಾರ್ಯಾರು ಹಾಕಿದ್ರು, ಜೊತೆಗೆ ಆ ಟೇಬಲ್ನನ್ನು ದರ್ಶನ್ವರೆಗೂ ತಂದು ಕೊಟ್ಟವ್ರು ಯಾರು, ವಿಲ್ಸನ್ ಗಾರ್ಡನ್ ನಾಗ ಮತ್ತು ದರ್ಶನ್ ಇಬ್ಬರು ಕೂಡ ಮೀಟ್ ಆಗಿದ್ದು ಎಲ್ಲಿ ಎನ್ನುವ ಹಂತದಿಂದ ಇವತ್ತು ತನಿಖೆ ಪ್ರಾರಂಭ ಆಗುತ್ತೆ. ಈಗಾಗಲೇ ಪರಪ್ಪನಗ್ರಹಾರ ಜೈಲಿನ ಒಳಗಡೆ ಎಲೆಕ್ಟ್ರಾನಿಸಿಟಿ ACP ಮಂಜುನಾಥ್ ಅವರು ಮತ್ತು ಏನು ಉಳಿದಂತೆ ಈ ಒಂದು ತನಿಖೆ ಹಂತದಲ್ಲಿ 3 ಪ್ರತ್ಯೇಕ ಏನು ವಿಂಗ್ ಅಂತ ಏನು ಮಾಡಲಾಗಿದೆ, ಅದರಲ್ಲಿ ಕೆಲವೇ ಹೊತ್ತಿನಲ್ಲಿ ಉಳಿದ ಏನು ಅಧಿಕಾರಿಗಳು ಕೂಡ ಜೈಲಿನ ಒಳಗಡೆ ಹೋಗೋರಿದ್ದಾರೆ. ಈಗ ಎಲೆಕ್ಟ್ರಾನಿಸಿಟಿ ACP ಮಂಜುನಾಥ್ ಅವರು ಪರಪ್ಪನಗ್ರಹಾರ ಜೈಲಿನ ಒಳಗಡೆ ಹೋಗಿದ್ದು ಪ್ರಾರಂಭಿಕವಾಗಿ ಈ ಒಂದು ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಇರುವಂತಹ ಕೊಠಡಿ ಅಂತಂದ್ರೆ ವಿಶೇಷ ಭದ್ರತಾ ಕೊಠಡಿ ಏನಿತ್ತು ಆ ಒಂದು ಕೊಠಡಿಯ ಸಿಬ್ಬಂದಿಗಳನ್ನ ತಮ್ಮ ಕೊಠಡಿಗೆ ಕರೆಸ್ಕೊಂಡಿರುವಂಥದ್ದು. ಅಲ್ಲಿ ಒಬ್ಬೊಬ್ಬರಿಂದಲೂ ಕೂಡ ಯಾರು ಆ ಒಂದು ಟೇಬಲ್ ಹಾಕಿಕೊಂಡ ಸಂದರ್ಭದಲ್ಲಿ ದರ್ಶನ್ ಸಿಗರೇಟನ್ನು ಕೈಯಲ್ಲಿ ಹಿಡ್ಕೊಂಡಿದ್ರು, ಆ ಒಂದು ಸಂದರ್ಭದಲ್ಲಿ ಡ್ಯೂಟಿಯನ್ನ ಮಾಡ್ತಾ ಇದ್ದಂತಹ 4 ಜನ ಸಿಬ್ಬಂದಿಗಳೇನು ಬರ್ತಾರೆ ಅವರ ಎನ್ಕ್ವೈರಿ ಈಗ ಪ್ರಾರಂಭದಲ್ಲಿ ಶುರುವಾಗಿರುವಂಥದ್ದು. ನೀವು ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಒಂದೊಂದೇ ಪ್ರಶ್ನೆಗಳನ್ನ ಕೇಳಕ್ಕಂದ್ರೆ ಡ್ಯೂಟಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಟೇಬಲ್ ಅನ್ನ ತಂದುಕೊಟ್ಟವ್ರು ಯಾರು, ಯಾರ್ಯಾರು ಇಲ್ಲಿ ಹಾಜರಿದ್ರು, ಇದಕ್ಕೆ ಅನುಮತಿಯನ್ನ ಯಾರು ಮಾಡಿಕೊಟ್ಟಿದ್ರು, ಮೇಲಿನ ಅಧಿಕಾರಿಗಳಿಂದ ಇದಕ್ಕೆ ಏನಾದರೂ ಸಹಕಾರ ಸಿಕ್ಕಿತಾ ಅನ್ನುವ ನಿಟ್ಟಿನಲ್ಲಿ ಆ ಒಂದು ಸಿಬ್ಬಂದಿಗಳನ್ನ CCTV ಫೂಟೇಜ್ ಅನ್ನ ಸಮೇತ ಎದುರುಗಡೆ ಮುಂದಿಟ್ಕೊಂಡು, ಅಂತಂದ್ರೆ ಇಲ್ಲ ನಾವಿರ್ಲಿಲ್ಲ ಇದಕ್ಕೆ ಸಹಕಾರ ಕೊಟ್ಟಿಲ್ಲ ಅಂತ ಏನಾದರೂ ಸಿಬ್ಬಂದಿಗಳು ಹೇಳ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಆ ಒಂದು ಸಮಯದ CCTV ದೃಶ್ಯಾವಳಿಗಳನ್ನ ಎಲೆಕ್ಟ್ರಾನಿಸಿಟಿ ACP ಮಂಜುನಾಥ್ ಅವರು ಮುಂದೆ ಇಟ್ಕೊಂಡು ತನಿಖೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿರುವಂಥದ್ದು. ಇದು ಒಂದು ಕಡೆ ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ತಲೆನೋವಾಗಿ ಮಾರ್ಪಾಡೋದಂತೂ ಸತ್ಯ. ರೈಟ್, ಧನ್ಯವಾದ ನವೀನ್ ಮಾಹಿತಿಗಾಗಿ. ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ ಅಕ್ರಮ ಚಟುವಟಿಕೆಗಳು ಕಾನೂನಿಗೆ ಬಾಹಿರವಾಗಿ ಕೆಲ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಅವಕಾಶ ಸಿಗ್ತಿದೆ ಅನ್ನೋ ಮಾಹಿತಿ ಹೊರಬಿದ್ದ ನಂತರ ಇದೀಗ ರಾಜ್ಯದ ಇತರೆ ಜೈಲುಗಳಲ್ಲೂ ಕೂಡ ಹೈ ಅಲರ್ಟ್. ಕೇವಲ ಬೆಂಗಳೂರಿನ ಪರಪ್ಪನಗ್ರಹಾರ ಮಾತ್ರವಲ್ಲ, ಇದರ ಪರಿಣಾಮ ಮೈಸೂರಿನ ಸೆಂಟ್ರಲ್ ಜೈಲ್ ಮೇಲೂ ಕೂಡ ಬಿದ್ದಿದೆ. ಮೈಸೂರಿನ ಸೆಂಟ್ರಲ್ ಜೈಲ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಮೈಸೂರು ಜೈಲಿಗೆ DCP ಮುತ್ತುರಾಜ್ ದಿಢೀರ್ ಭೇಟಿ. ಡಾಗ್ ಸ್ಕ್ವಾಡ್ ಜೊತೆ ಜೈಲು ಪರಿಶೀಲನೆ ನಡೆಸಿದ್ದಾರೆ DCP. ಖೈದಿಯ ಚಲನವಲನದ ಬಗ್ಗೆ ನಿಗಾ ಇಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಮೈಸೂರು ಜೈಲಿನಲ್ಲೂ ಕೂಡ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಜಾಮರ್ ಹಾಕಿದ್ದಾರಂತೆ. 2 ವರ್ಷದಿಂದ ಮೊಬೈಲ್ ಜಾಮರ್ ಕೆಲಸನೇ ಮಾಡ್ತಿಲ್ಲ. ಅಲ್ಲಿ ಹೆಸರಿಗೊಂದು ಜಾಮರ್ ಇದೆ. ಈ ಸಂಬಂಧ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸಿ.
ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯವನ್ನು ಕೊಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೋಟೋ ಮತ್ತು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಇದಾದ ಬಳಿಕ ಜೈಲಿನ 7 ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ. ಈ ಸಂಬಂಧವಾಗಿ ಇವತ್ತು ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲೂ ಕೂಡ ಅಧಿಕಾರಿಗಳು ದಿಢೀರ್ ದಾಳಿಯನ್ನು ಮಾಡಿದ್ದಾರೆ. ಸಾರಿಗೆ ಸದ್ಯ ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಬೆಳಿಗ್ಗೆ 5 ಗಂಟೆಗೆ ಬಂದಂತಹ ಪೊಲೀಸರು ಕೇಂದ್ರ ಕಾರಾಗೃಹದ ಒಳಭಾಗಕ್ಕೆ ಹೋಗಿ ಸಾಕಷ್ಟು ತಲಾಶೆ ನಡೆಸಿದ್ದಾರೆ. ಯಾವುದೇ ರೀತಿಯಾದಂತಹ ವಸ್ತುಗಳು ಪತ್ತೆಯಾಗಿಲ್ಲ ಅಂತೇಳಿ ಈಗಾಗಲೇ ಎಲ್ಲ ಅಧಿಕಾರಿಗಳು ಕೂಡ ಈಗಾಗಲೇ ವಾಪಸ್ ತೆರಳಿರುವಂಥದ್ದು. ಭಾಳ ಪ್ರಮುಖವಾಗಿ ಮೈಸೂರಿನ ಕಾರಾಗೃಹದಲ್ಲೂ ಕೂಡ ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದೀನಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ಜೈಲಿನ ಮುಂಭಾಗದಲ್ಲಿರುವಂತಹ ಈ ಒಂದು ಜಾಮರನ್ನ ಗಮನಿಸ್ಬೋದು. ನಮ್ಮ ಕ್ಯಾಮ್ರಾ ಪರ್ಸನ್ ಅದನ್ನು ಪ್ಯಾನ್ ಮಾಡಿಕೊಂಡು ತೋರಿಸ್ತಾರೆ. ಈ ಜಾಮರ್ ಏನಿದೆ, ಈ ಜಾಮರ್ ಸದ್ಯಕ್ಕೆ ವರ್ಕ್ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಭಾಳ ಪ್ರಮುಖವಾಗಿ 2G ಮತ್ತು 3G ಮೊಬೈಲ್ಗಳನ್ನು ಮಾತ್ರ ನಿಯಂತ್ರಿಸುವಂತಹ ಜಾಮರ್ ಆಗಿದೆ ಇದು. ಈಗಾಗಲೇ 5G ಯುಗಕ್ಕೆ ಬಂದಿರುವಂತಹ ಕಾಲ ಇದು. ಎಲ್ಲರ ಕೈಲೂ ಕೂಡ ಈಗ ಆಂಡ್ರಾಯ್ಡ್ ಮೊಬೈಲ್ ಇದೆ. ಪ್ರತಿಯೊಬ್ಬರು ಕೂಡ ಐಫೋನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಅಪ್ಡೇಟ್ ಆಗಿದ್ದಾರೆ. ಆದರೆ ಮೈಸೂರು ಸೇರಿದಂತೆ ಬಹುತೇಕ ಕಾರಾಗೃಹಗಳಲ್ಲೂ ಕೂಡ ಈಗಾಗಲೇ ಇಲ್ಲೂ ಕೂಡ ಅಪ್ಡೇಟ್ ಆಗಬೇಕಾಗಿದೆ. ಯಾಕಂದರೆ ಈಗಾಗಲೇ 5G ಇರೋ ಕಾರಣಕ್ಕಾಗಿ ಈ ಒಂದು ಜಾಮರ್ 5G ಏನು ನೆಟ್ವರ್ಕನ್ನು ನಿಯಂತ್ರಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ಹೀಗಾಗಿ ಕಳೆದ 3-4 ವರ್ಷಗಳಿಂದಲೂ ಕೂಡ ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ 2G ಮತ್ತು 3G ಮೊಬೈಲ್ನ ಕೇವಲ ನಿಯಂತ್ರಿಸ ಮಾತ್ರ ಸಾಧ್ಯ ಆಗಿದೆ. ಇದೆಲ್ಲ ಹೊರತುಪಡಿಸಿದಂತೆ ಈಗಾಗಲೇ 5G ಬಂದಿರೋ ಕಾರಣಕ್ಕಾಗಿ ಈಗಾಗಲೇ ಜಾಮರ್ ಕೂಡ ಇರುವಂಥದ್ದು. ಜಾಮರ್ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇಲ್ಲೂ ಕಳೆದ 3-4 ವರ್ಷಗಳಿಂದಲೂ ಕೂಡ ಇದು ವರ್ಕ್ ಆಗ್ತಾ ಇರುವಂತಹ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಈಗಾಗಲೇ ಮೈಸೂರು ಜೈಲಿನ ಅಧೀಕ್ಷಕರು ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಈ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಒಂದು ನೂತನವಾಗಿ ಪ್ರಸ್ತಾವನೆ ಸಲ್ಲಿಸಿ 5G ಜಾಮರನ್ನ ಹಾಕುವಂತಹ ವ್ಯವಸ್ಥೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ಕಾಲ ಬದಲಾಗ್ತಾ ಇದೆ. 5G ಅಂದರೆ ಪ್ರತಿನಿತ್ಯವೂ ಕೂಡ ಎಲ್ಲರೂ ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಮತ್ತು ಜೈಲಿನ ಇರುವಂತಹ ಜಾಮರ್ ಅಂತೂ ಇಲ್ಲೂ ಕೂಡ 2G ಮತ್ತು 3Gಯಲ್ಲಿ ಇರುವಂಥದ್ದು. ಸೊ ಹೀಗಾಗಿ ಕೂಡಲೇ ಇದನ್ನು ಕೂಡ ಅಪ್ಡೇಟ್ ಮಾಡಬೇಕಾಗಿದೆ. ಜೊತೆಗೆ ಮತ್ತಷ್ಟು ಕಠಿಣ ಕ್ರಮಗಳನ್ನು ಜೈಲಿನ ಅಧಿಕಾರಿಗಳು ತೆಗೆದುಕೊಂಡಲ್ಲಿ ಏನು ಜೈಲಿಗೆ ಬಂದಂತಹ ಕೈದಿಗಳು ಮನಪರಿವರ್ತನೆಯಾಗಿ ಈಚೆ ಹೋಗಿ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಹೊರಗಡೆ ಹೇಗಿರ್ತಾರೋ ಅದೇ ರೀತಿ ಒಳಗೂ ಕೂಡ ಇರ್ತಾರೆ. ಸೊ ಹೀಗಾಗಿ ಎಲ್ಲವನ್ನೂ ಕೂಡ ಬದಲಾವಣೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪಡವಾರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ಬರ್ಬರ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಜೈಲಿನ ಒಳಗಡೆ ಸಿಗರೇಟ್ ಸೇದಿರೋದು ತಪ್ಪೇ ಅಲ್ಲವಂತೆ. ದರ್ಶನ್ ಪರ ಇದೀಗ ಶಾಸಕರೇ ಬ್ಯಾಟ್ ಬೀಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜೈಲಿನಲ್ಲಿ ಸಿಗರೇಟ್ ಸೇವನೆ ದೊಡ್ಡ ವಿಚಾರ ಅಲ್ಲ. ಶಾಸಕ ಉದಯ್ ಅವರ ಹೇಳಿಕೆ ಇದು. ಕರ್ಕೊಂಡು ಹೋಗಿ ನಿಮ್ಮ ಮನೇಲಿ ಕೂರಿಸ್ಕೊಂಡು ನಿಮ್ಮ ಮನೆ ಮಂದಿ ಕುಟುಂಬಸ್ಥರು ಎಲ್ಲರನ್ನೂ ಕೂರಿಸ್ಕೊಂಡು ಅವ್ರ ಮುಂದೆ ದರ್ಶನ್ನ ಕೂರಿಸಿ ಸಿಗರೇಟ್ ಸೇರಿಸಿ ತಪ್ಪಲ್ಲ. ನಿಮ್ಮ ಮನೆ ಜನರ ಮೇಲೆ ಹಿಂಗೆ ಅಟ್ಯಾಕ್ ಮಾಡಿಸಿ ಇವತ್ತು ರೇಣುಕಾ ಸ್ವಾಮಿಗೆ ಹೆಂಗೆಲ್ಲ ಬರ್ಬರವಾಗಿ ಮರ್ಡರ್ ಮಾಡಲಾಗಿದೆ ಅನ್ನೋ ಆರೋಪ ಇದೆಯಲ್ಲ, ನಿಮ್ಮ ಕುಟುಂಬಸ್ಥರಿಗೇನೆ ಹಂಗಾಗ್ಲಿ ನೋಡೋಣ, ತಪ್ಪಲ್ಲ ಅಂತ ಹೇಳ್ತೀರಾ? ಪ್ರಶ್ನೆ ಕೇಳಬೇಕಲ್ವಾ? ಇಷ್ಟು ಚಿಕ್ಕ ವಿಚಾರಕ್ಕೆ ಅಷ್ಟು ದೊಡ್ಡ ಸುದ್ದಿ ಯಾಕೆ? ಕೇಳಿಸ್ಕೊಳ್ಳಿ ಶಾಸಕ